ವಿಷಾ ಶಾಪಿಂಗ್ ಬಂದಿದ್ದೀರಾ ನೀವು? ಲಡ್ಡು ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ? ಶಾಪಿಂಗ್ ಎಲ್ಲ ಮುಗೀತಾ? ತಿಂಗಳಾನ್ಗಟ್ಲೆ ವಾರಾನ್ಗಟ್ಲೆ ಪ್ಲಾನ್ ಮಾಡಿದ್ರು ಈ ಹಬ್ಬದ ಹಿಂದಿನ ದಿನ ಒಂದು ಶಾಪಿಂಗ್ ಅಂತೂ ಇದ್ದೇ ಇರುತ್ತೆ ಅಲ್ವಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಶಾಪಿಂಗ್ ಡೇ ಹೇಗಿತ್ತು ತಿಳಿಸ್ತೀನಿ ಈ ವಿಡಿಯೋದಲ್ಲಿ, ಕೊನೆ ತನಕ ನೋಡಿ. ವರಮಹಾಲಕ್ಷ್ಮಿ ಹಬ್ಬದ ಮುನ್ನ ದಿನ ಇವತ್ತು ಬೆಂಗಳೂರಿನ KR ಮಾರ್ಕೆಟ್, ಗಾಂಧಿ ಬಜಾರಲ್ಲಂತೂ ಭಾರಿ ಜನಸಾಗರ. ನಮ್ಮ RT ನಗರಲ್ಲಂತೂ ಕಮ್ಮಿನೇ ಇಲ್ಲಪ್ಪ. ಹೂವು, ಹಣ್ಣು, ಪೂಜೆ ಸಾಮಗ್ರಿ ತಗೊಳ್ಳೋಕ್ಕೆ ಜನ ಅಂತೂ ಕ್ಯೂನಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಮಾರ್ಕೆಟ್ ಸುತ್ತ ಇರೋ ರೋಡ್ಗಳಂತೂ ಫುಲ್ ಟ್ರಾಫಿಕ್ ಜಾಮ್. ಅದೇನೇ ಇರಲಿ, ನಮ್ಮ ಜನಗಳಿಗೆ ಹಬ್ಬ ಮಾಡಬೇಕು ಅನ್ನೋ ಉತ್ಸಾಹ ಎಷ್ಟಿದೆ ಅಲ್ವಾ? ನೆನ್ನೆಯಿಂದ ಅಂತೂ ನಮ್ಮ ಬೆಂಗಳೂರಲ್ಲಿ ಬಿಡದೆ ಮಳೆ ಸುರಿತಾನೇ ಇದೆ. ಮಳೆನಾರು ಬರಲಿ ಏನಾದರೂ ಆಗಲಿ ಡೋಂಟ್ ಕೇರ್ ಅಂತ ನಮ್ಮ ಜನ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಮಲ್ಲೇಶ್ವರಮು ನನಗಂತೂ ಫೇವ್ರೆಟ್ ಶಾಪಿಂಗ್ ಸ್ಪಾಟ್, ಆದರೆ ಅಲ್ಲಂತೂ ಕಾಲಿಡೋಕ್ಕೆ ಜಾಗ ಇಲ್ಲ. ಅದಕ್ಕೆ ನಾವಂತೂ RT ನಗರಲ್ಲೇ ಫುಲ್ ಶಾಪಿಂಗ್ ಮುಗಿಸ್ಕೊಂಡ್ವಿ. ಹಬ್ಬದ ಟೈಮಲ್ಲಂತೂ ಹೂವು ಹಣ್ಣುಗಳ ರೇಟ್ ಅಂತೂ ಕೇಳಂಗೆ ಇಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ. ಬೇರೆ ಚಾಯ್ಸೇ ಇಲ್ವೇ? ಲಕ್ಷ್ಮಿ ಬರಬೇಕಂದ್ರೆ ಲಕ್ಷ್ಮಿ ಖರ್ಚು ಆಗಲೇಬೇಕು. ಮಳೆ ಜಾಸ್ತಿನೇ ಆಗೋಯ್ತು. ಸೊ ನಮ್ಮನ್ನೆಲ್ಲ ಕಾರಲ್ಲಿ ಲಾಕ್ ಮಾಡಿಬಿಟ್ಟು ಹಸ್ಬೆಂಡ್ ಒಬ್ಬರೇ ಹೋದ್ರು ಪೂಜೆ ಸಾಮಾನು ತರಕ್ಕೆ. ನಮಗೆ ಹಬ್ಬ ಮಾಡೋ ಟೆನ್ಷನ್, ಆದರೆ ಈ ಮಕ್ಕಳಿಗೆ ಯಾವ ಟೆನ್ಷನು ಇಲ್ಲ. ಲಡ್ಡುಮಾ ಏನ್ ಮಾಡ್ತಿರೋದು? ಚೆನ್ನಾಗಿದೆ. ಹಬ್ಬ ಅಂದ್ಮೇಲೆ ಮಳೆ ಎಲ್ಲ ನೋಡಬಾರ್ದು. ಬಿಸಿಲು. RT ನಗರಲ್ಲಿರೋ ಈ ಸೀರೆ ಅಂಗಡಿಯಲ್ಲಿ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ. ಯಾವಾಗಲೂ ಒಂದು ಸೀರೆ ತಗೊಳ್ಳೋಣ ಅಂತ ಹೋಗೋದು, ತಗೊಂಡು ಬರೋವಾಗ ಇನ್ನೊಂದು ಸೀರೆ ನೋಡ್ಕೊಂಡು ಬರೋದು, ಮತ್ತು ನೆಕ್ಸ್ಟ್ ಡೇ ಕಾಡಿ ಬೇಡಿ ಅಮ್ಮನ ಹತ್ರನೋ ಇಲ್ಲ ಹಸ್ಬೆಂಡ್ ಹತ್ರನೋ ಹೇಳಿ ಮತ್ತೆ ಕರ್ಕೊಂಡು ಹೋಗೋದು. ಎವ್ರಿ ಟೈಮ್ ಒಂದು ಸೀರೆ ತೊಗೊಂಡು ಬರಬೇಕು ಅಂದಾಗ ಇನ್ನೊಂದು ಸಾರಿ ಲೈಕ್ ಮಾಡ್ಕೊಂಡು ಬಂದಿರ್ತೀನಿ. ಇದು ಒಂದೇ ತಿಂಗಳಲ್ಲಿ 4-5 ಸಾರಿ ಇವ್ರ ಶಾಪ್ಗೆ ಹೋಗಿದ್ದೀನಿ. ಹೋದಾಗೆಲ್ಲ ಸೀರೆ ತೊಗೊಂಡು ಬಂದಿದ್ದೇ ಆಯಿತು. ಇಷ್ಟು ಟೈಮ್ ತೊಗೊಂಡು ಸೆಲೆಕ್ಟ್ ಮಾಡಿದ್ರು ಏನು ಬೇಜಾರು ಮಾಡ್ಕೊಳ್ಳಲ್ಲ, ಬಿಕಾಸ್ ಕಸ್ಟಮರ್ಸ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಅಮ್ಮ ಕೂಡ ಬೆಂಗಳೂರಿಂದ ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ಊರಿಗೆ ಹೋದರು. ಈ ವರ್ಷನೇ ತುಂಬ ಕ್ವಿಕ್ಕಾಗಿ ಶಾಪಿಂಗ್ ಮುಗಿಸಿದ್ದೀನಿ. ಇನ್ನೇನಿದ್ರು ಹಬ್ಬ ಮಾಡೋದೊಂದೇ ಬಾಕಿ. ಹಬ್ಬದ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.